ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹಲಸಿನ ಬೀಜದ ವಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಇದು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ ಹಲಸಿನ ಬೀಜನ. ಇವಾಗ ಅದಕ್ಕೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕರಿಬೇವು, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಇದಿಷ್ಟನ್ನು ತಗೊಂಡಿದ್ದೀನಿ. ಹಲಸಿನ ಬೀಜನ ತೊಳೆದಿಟ್ಕೊಂಡಿದ್ದೀನಲ್ವಾ, ಈಗ ಒಂದು ಕುಕ್ಕರಿಗೆ ತೊಳೆದಿಟ್ಕೊಂಡಿರುವಂಥ ಹಲಸಿನ ಬೀಜ, ಸ್ವಲ್ಪ ಉಪ್ಪು. ಹಲಸಿನ ಬೀಜನ ಜಜ್ಜಿ ಕೂಡ ಬೇಯಿಸ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನನಗಿದು ಹಲಸಿನ ಬೀಜನ ಹಾಗೆ ಬೇಯಿಸಿರೋದ್ರಿಂದ ಸ್ವಲ್ಪ ಬಿಡ್ಸೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸ್ವಲ್ಪ ಜಜ್ಜಿ ಬಿಡಿಸ್ಕೊಬೇಕಾಗತ್ತೆ. ನೋಡಿ, ಜಜ್ಜಿ ಬಿಡಿಸಿ ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ನೀವು 3 ವಿಷಲ್ ಕೂಗಿಸಿ ಈ ಥರ ಸಿಪ್ಪೆ ಬಿಡಿಸಿ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಪುಡಿ ಮಾಡಿ ಇಟ್ಕೊಂಡಿರೋದಕ್ಕೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸು, ಇದಿಷ್ಟನ್ನು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಅಡುಗೆ ಸೋಡಾ, ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪನೇ ಹಾಕ್ಕೊಳ್ತೇನೆ ನಾನು, ಸ್ವಲ್ಪ ಅಕ್ಕಿ ಹಿಟ್ಟು. ಈಗ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾನೆ ಕಲಿಸ್ಕೊಳ್ಳೋಣ. ಅದಕ್ಕೆ ಕಲಸಿಟ್ಕೊಂಡು ಒಂದು 10 ನಿಮಿಷಗಳಾಗಿ ನೆನೆಗೆ ಬಿಡಿ. ಗ್ಯಾಸ್ ಹಚ್ಚಿ ಎಣ್ಣೆ ಕಾಯಿಗೆ ಇಟ್ಕೊಳ್ಳೋಣ. ಎಣ್ಣೆ ಕಾದಿದೆ, ಹಾಗಾಗಿ ಚಿಕ್ಕಕ್ಕೆ ಬಿಟ್ಕೊಳ್ಳೋಣ, ಸಣ್ಣ ಉಂಡೆಯಾಗಿ.
ಚೆನ್ನಾಗಿರುತ್ತೆ. ಹಲಸಿನ ಬೀಜ ಸ್ವೀಟಾಗಿರುತ್ತಲ್ವ, ಹಾಗಾಗಿ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಬೇಯಿಸಿದ್ರೆ ಸಾಕು, ತುಂಬ ತಗೋಗ್ಬಿಡಿ. ಎಣ್ಣೆ ಪಸೆ ಕೂಡ ಇರೋದು, ಅಷ್ಟು ಬೇಗ ಡ್ರೈ ಆಗಿರುತ್ತೆ.